ಮುಂದಿನ ಸುದ್ದಿಗೆ ಹೋಗೋಣ. ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಂಬಂಧಿಸಿತ್ತು. ನೇರವಾದ ರಾಜಕಾರಣ ಅಲ್ಲ ಇದು. ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ ಅದೇನೋ ಯಾರಿಗಾರು ಕೇಳಿಸ್ ನೋಡ್ಬೇಕು. ಫೋನ್ ಕಾನ್ವರ್ಸೇಷನ್ಗಳು ಅವರಿಗೆ ಸಮಸ್ಯಾತ್ಮಕ ಆಗ್ತಾ ಇದ್ದಾವೆ. ಫೋನ್ ಕಾನ್ವರ್ಸೇಷನ್ಗಳು. ಈ ಹಿಂದೆ ಆಳಂದ ಶಾಸಕ BR ಪಾಟೀಲ್ರು ಜಮೀರ್ ಅಹ್ಮದ್ ಖಾನ್ರ PAಗೆ ಫೋನ್ ಮಾಡಿದರು. PAಗೆ ಫೋನ್ ಮಾಡಿ ಸರ್ಫರಾಜ್ ಖಾನ್ ಅಂತ PA ಅವ್ರಿಗೆ ಫೋನ್ ಮಾಡಿ ಮಾತಾಡಿದ್ರು, ಬೈದಿದ್ರು. ಬೇಸಿಕಲಿ ಏನಪ್ಪ, ನಮ್ಮ ವಸತಿ ಖಾತೆ ಸಚಿವರು ಜಮೀರ್ ಅಹ್ಮದ್ ಖಾನ್ ಅವರು, ಏನಪ್ಪ ನಾವು ಕೊಟ್ಟಿರೋ ಲೆಟರ್ಗಳಿಗೆ ಕಿಮ್ಮತ್ತಿಲ್ಲ, ನಮ್ಮ ಊರಲ್ಲಿ ಯಾರ್ಯಾರೋ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಬಂದು ಮನೆಗಳನ್ನು ಸ್ಯಾಂಕ್ಷನ್ ಮಾಡಿಸಿಕೊಂಡು ಬರ್ತಾ ಇದ್ದಾರೆ ದುಡ್ಡು ಕೊಟ್ಟು, ಹಿಂಗಾದ್ರೆ ಹೆಂಗೆ ಅನ್ನೋ ಥರ ಮಾತಾಡಿದರು. ಆ ಆಡಿಯೋ ವೈರಲ್ ಆಗಿ ದೊಡ್ಡ ವಿವಾದ ಆಯಿತು. ಈಗ ಮತ್ತೊಂದು ಆಡಿಯೋ ಈಗ ಈ ಆಡಿಯೋ ಏನು? ಚಿಕ್ಕಬಳ್ಳಾಪುರ ಜಿಲ್ಲೆ ಪೆರೆಸಂದ್ರ ಅಂತ ಒಂದು ಊರಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ನಮ್ಮ ಹಾಲಿ ಶಾಸಕ ಪ್ರದೀಪ್ ಈಶ್ವರ್ ಅವ್ರದ್ದು ಊರದೇ, ಹಾಲಿ ಸಂಸದ ಮಾಜಿ ಶಾಸಕ ಡಾಕ್ಟರ್ ಸುಧಾಕರ್ ಅವ್ರದ್ದು ಅದೇ ಊರು ಪೆರೆಸಂದ್ರ. ಅಲ್ಲೊಂದು ಪೊಲೀಸ್ ಔಟ್ ಪೋಸ್ಟ್ ಇದೆ, ಅಲ್ಲೊಂದು FIR ಆಗಿದೆ. ಅಲ್ಲಿ ಹೈದರಾಬಾದ್ನಿಂದ ಬಂದಂಥ ಕೆಲವು ವ್ಯಾಪಾರಸ್ಥರು ಪೆರೆಸಂದ್ರ ಅಕ್ಕಪಕ್ಕದ ಊರುಗಳ ರೈತರಿಂದ ಮೆಕ್ಕೆಜೋಳ ಖರೀದಿ ಮಾಡಿದ್ದಾರೆ, ಗೋವಿನ ಜೋಳ ಖರೀದಿ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿದ್ದು ಖರೀದಿ ಮಾಡಿ ತಗೊಂಡೋಗಿದ್ದಾರೆ, ದುಡ್ಡೇ ಕೊಟ್ಟಿಲ್ಲ. ರೈತರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸರು FIR ಮಾಡ್ಕೊಂಡಿದ್ದಾರೆ. ಪೊಲೀಸರ ಹತ್ರ ದಾಖಲೆ ಇದೆ, ಇವರು ಮೆಕ್ಕೆಜೋಳ ತಗೊಂಡೋಗಿದ್ದಕ್ಕೆ ದಾಖಲೆ ಇದೆ, ದುಡ್ಡು ಕೊಡದೇ ಇರೋದಕ್ಕೂ ದಾಖಲೆ ಇದೆ. ಅದನ್ನು ಕೊಡಿಸ್ಬೇಕು ಅಂತ ಪ್ರಯತ್ನ. ಆದರೆ ಮೆಕ್ಕೆಜೋಳ ತೆಗೆದುಕೊಂಡು ಹೋಗಿರುವ ಹೈದರಾಬಾದಿನ ವ್ಯಾಪಾರಿ ಜಮೀರ್ ಅಹ್ಮದ್ ಖಾನ್ರಿಗೆ ಸಂಬಂಧಿಕ ಅಂತೆ, ರಿಲೇಟಿವು. ಫೋನ್ ಮಾಡ್ತಾರೆ ಸಬ್ ಇನ್ಸ್ಪೆಕ್ಟರ್ಗೆ, ಜಗದೀಶ್ ರೆಡ್ಡಿ ಅಂತ ಸಬ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ತಾರೆ. ನಮ್ಮವರು ಏನು ಸಹಾಯ ಮಾಡಬಹುದು ಮಾಡಿ ಅಂತ. ನಮ್ಮ ರೈತರು ಏನು ಸಹಾಯ ಮಾಡಬಹುದೋ ಮಾಡಿ ಅಂದಿದ್ರೆ ಎದ್ದು ನಿಂತ್ಕೊಂಡು ಕ್ಲಾಪ್ಸ್ ಹೊಡಿತಿದ್ವಪ್ಪ ನಾವು. ರೈತರ ಪರವಾಗಿ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ನಿಂತ್ಕೊಂಡ್ರು ಅಂತ. ಇಲ್ಲ, ಇವರು ಫೋನ್ ಮಾಡಿರೋದು ಮೆಕ್ಕೆಜೋಳ ತಗೊಂಡು ದುಡ್ಡು ಕೊಡದೇ ಇರುವ ಆರೋಪ ಎದುರಿಸ್ತಾ ಇರುವ ವ್ಯಾಪಾರಿಯ ಪರವಾಗಿ, ಆ ವ್ಯಾಪಾರಿಗೆ ಸಹಾಯ ಮಾಡಿ ಅಂತ. ಮೊದಲು ಜಮೀರ್ ಅಹ್ಮದ್ ಖಾನ್ರ PA ಫೋನ್ ಮಾಡಿ ಮಾತಾಡೋದು. ಫೋನ್ ಮಾಡೋದು ಫಸ್ಟು ಲಕ್ಷ್ಮೀನಾರಾಯಣ ಅಂತ. ಹೌದಾ ನೀವೇನಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಜಗದೀಶ್ ರೆಡ್ಡಿ ಹತ್ರ, ಸಾಹೇಬರು ಮಾತಾಡ್ತಾರೆ ನೋಡಿ ಅಂತ ಕೊಡ್ತಾರೆ. ಸಾಹೇಬರು ಮಾತಾಡೋದು, ಚೀಟಿಂಗ್ ಕೇಸ್ ಆಗಿತ್ತು ಸರ್, FIR ಆಗಿದೆ ಅಂತೆಲ್ಲ ಹೇಳ್ತಾರೆ. ಒಂಚೂರು ಸಹಾಯ ಮಾಡಿ ಬ್ರದರ್, ಅವ್ರು ನನಗೆ ಬಹಳ ಬೇಕಾದವರು, ನಮ್ಮ ರಿಲೇಟಿವ್ ಜಮೀರ್ ಅಹ್ಮದ್ ಖಾನ್ ಅವರು ಹೇಳೋದು. 1,89,00,000 ರೂಪಾಯಿ ಮೌಲ್ಯದ ಮೆಕ್ಕೆಜೋಳವನ್ನು ತಗೊಂಡು ದುಡ್ಡು ಕೊಟ್ಟಿಲ್ಲ ಅನ್ನುವ ಆರೋಪ. ಅದರಲ್ಲಿ ಕೆಲವು ಕಾಂಗ್ರೆಸ್ ಮುಖಂಡರ ಜಮೀನಿನಲ್ಲಿ ಬೆಳೆದ ಮೆಕ್ಕೆಜೋಳನೇ ತಗೊಂಡಿದ್ದಾರೆ. ಕಾಂಗ್ರೆಸ್ ಮುಖಂಡರಿಗೆ ಮೋಸ ಆಗಿದೆ ಇದರಲ್ಲಿ. ಜಮೀರ್ ಅಹ್ಮದ್ ಖಾನ್ ಅವರು ಆ ವ್ಯಾಪಾರಿಯ ಪರವಾಗಿ ಫೋನ್ ಮಾಡ್ತಾರೆ. ಇದು ನಿಮಗೆ ಕಟ್ಟು ಕಥೆ ಅನಿಸಿದ್ರೆ ಆಡಿಯೋನೇ ಇದೆ, ಕೇಳಿಸ್ಕೊಳ್ಳಿ ಒಮ್ಮೆ. ಹಲೋ ಹಲೋ, ಜಗದೀಶ್ ರೆಡ್ಡಿ ಸಾಹೇಬ್ರ? ಹೌದು. ಲಕ್ಷ್ಮೀನಾರಾಯಣ ಅಂತ, ನಾನು ಮಿನಿಸ್ಟರ್ ಜಮೀರ್ ಅಹ್ಮದ್ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ. ಹೇಳಿ. ಸಾಹೇಬ್ರು ಮಾತಾಡ್ಬೇಕಂತ ಕೊಡ್ತೇನೆ ಸರ್, ಒಂದು ನಿಮಿಷ. ಕೇಸಿಗೆ ಸಂಬಂಧಪಟ್ಟ ಹಂಗೆ ಕೇಳಬೇಕು ಅಂತಿದ್ರು, ಅದು ಬರ್ಬೇಕು, ಕೊಡ್ಲಾ? ಕೊಡಿ. ಜಗದೀಶ್ ರೆಡ್ಡಿ ಅಂತ. ಹಲೋ ಸರ್, ನಮಸ್ತೆ ಸರ್. ಸರ್ ನಮಸ್ತೆ. ನಮಸ್ತೆ ಬ್ರದರ್. ಸರ್. ಬ್ರದರ್ ಏನಿಲ್ಲ, ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿನ್ ತಬರ್ ಅಂತ ರಿಲೇಷನ್ ಸರ್, ಯಾವುದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತ ಯಾರಿಗೋ, ಅಕ್ಬರ್ ಪಾಷಾ ಅಂತ ಏನು ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ ಏನು? ಹೌದು ಸರ್, ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್, ಇಲ್ಲಿ FIR ಆಗಿದೆ. ತಗೊಂಡಿರೋದು ನಿಜ. ಅವ್ನು ಹೇಳ್ತಾರದ್ ನಂಗೆ ತಗೊಂಡಿಲ್ಲ ಅವರು. ಹಾಂ ಸರ್. ಒಂಚೂರು ಸಹಾಯ ಮಾಡಿ ಬ್ರದರ್, ನಾನು ಭಾಳ ಬೇಕಾಗಿರೋರು. ಸರಿ ಸರ್, ಸರಿ ಸರ್. ಏನು ಮಾಡಕ್ಕೆ ಸಾಧ್ಯತೆ? ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್, ಸೆಟಲ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ, ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ. ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ, ಇಲ್ಲಿನೂ ಕರೆದು ಹೇಳಿದ್ವಿ, ನೀವು ಇಲ್ಲೇ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನು B ರಿಪೋರ್ಟ್ ಹಾಕೊಳ್ತೀನಿ. ಬಟ್ ಅವ್ರು ಏನೋ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ, ಅವ್ರು ಒಪ್ತಾ ಇಲ್ಲ, ಇವ್ರು ಒಪ್ತಾ ಇಲ್ಲ. ಒಂದು ಚಾನ್ಸ್ ಕೊಟ್ಟು ಸ್ವಲ್ಪ ದಿನ ಟೈಮ್ ಕೊಟ್ಟು ಬಂದೆ ಅವ್ರಿಗೆ ನಾವು ಈಗ ಸೆಟಲ್ ಮಾಡೋದಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್. ಮಾಡ್ಕೊಳ್ಳಿ, ಅವ್ರು ಕಳ್ಸಿರೋದು ನಿಜಾನೇ, ತಗೊಂಡಿರೋದು ನಿಜ, ಅದು ಡಿನೇ ಮಾಡೋದಕ್ಕೆ ಡಾಕ್ಯುಮೆಂಟ್ ಇಲ್ಲ. ತಗೊಂಡಿರೋದು ನಿಜ, ಕೊಟ್ಟಿರೋದು ನಿಜ. ಆಮೇಲೆ ಅವ್ನು ಹೇಳ್ದಂಗೆ ಅಷ್ಟು ದುಡ್ಡಿಲ್ಲ. ಅದು ಬಂದು ಕೂತ್ಕೊಂಡು ನನ್ನ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್. ಸುಮಾರು ಅಲ್ಲೂ ಹೈದರಾಬಾದ್ ಸೈಬರಾಬಾದ್ ಅಲ್ಲಿ ನನಗೆ ಆಪರ್ಚುನಿಟಿ ಇದೊಂದು ಅವಕಾಶ ಕೊಡಿ ಒಂದು. ಸರ್ ಬರ್ಲಿ ಸರ್, ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಓಕೆ 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 ಸರ್.
ಹಲೋ. ಹಲೋ, ಜಗದೀಶ್ ರೆಡ್ಡಿ ಸರ್. ಹೌದು ಲಕ್ಷ್ಮೀನಾರಾಯಣ ಅಂತ, ನಾನು ಮಿನಿಸ್ಟರ್ ಜಮೀರ್ ಅಹಮದ್ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ. ಹೇಳಿ. ಸಾಹೇಬ್ರು ಮಾತಾಡ್ಬೇಕಂತ ಕೊಡ್ತೇನೆ ಸರ್, ಒಂದು ನಿಮಿಷ. ಹೌದು. ಕೇಸಿಗೆ ಸಂಬಂಧಪಟ್ಟಂಗೆ ಕೇಳಬೇಕು ಅಂತಿದ್ರು, ಅದು ಬರ್ಬೇಕು ಸರ್, ಕೊಡ್ಲಾ? ಕೊಡಿ. ಜಗದೀಶ್ ರೆಡ್ಡಿ ಅಂತ ಹಲೋ ಸರ್ ನಮಸ್ತೆ ಸರ್. ಸರ್ ನಮಸ್ತೆ. ನಮಸ್ತೆ ಬ್ರದರ್. ಸರ್. ಬ್ರದರ್ ಏನಿಲ್ಲ, ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿನ್ ತಬರ್ ಅಂತ ರಿಲೇಷನ್ ಸರ್ ಯಾವುದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತ ಯಾರಿಗೋ, ಚೀಟಿಂಗ್. ಅಕ್ಬರ್ ಪಾಷಾ ಅಂತ ಏನು ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ ಏನು? ಹೌದು ಸರ್, ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್, ಇಲ್ಲಿ ಫೈರ್ ಆಗಿದೆ. ತಗೊಂಡಿರೋದು ನಿಜ. ಅವ್ನು ಹೇಳ್ತಾರ ನಂಗೆ ತಗೊಂಡಿಲ್ಲ ಅವರು. ಹಾಂ ಸರ್. ಒಂಚೂರು ಸಹಾಯ ಮಾಡಿ ಬ್ರದರ್, ನನ್ಗೆ ಭಾಳ ಬೇಕಾಗಿರೋರು. ಸರಿ ಸರ್, ಸರಿ ಸರ್. ಏನು ಮಾಡಕ್ಕೆ ಸಾಧ್ಯತೆ? ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್, ಸೆಟಲ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ, ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ. ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ, ಇಲ್ಲಿನೂ ಕರೆದು ಹೇಳಿದ್ವಿ, ನೀವು ಇಲ್ಲೇ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನು ಬಿ ರಿಪೋರ್ಟ್ ಹಾಕೊಳ್ತೀನಿ. ಬಟ್ ಅವ್ರು ಏನೋ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ, ಅವ್ರು ಒಪ್ತಾ ಇಲ್ಲ, ಇವ್ರು ಒಪ್ತಾ ಇಲ್ಲ. ಒಂದು ಚಾನ್ಸ್ ಕೊಟ್ಟು ಸ್ವಲ್ಪ ದಿನ ಟೈಮ್ ಕೊಟ್ಟು ಬಂದು ಅವ್ರಿಗೆ ನಾವು ಈಗ ಸೆಟಲ್ ಮಾಡೋದಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್. ಮಾಡ್ಕೊಳ್ಳಿ, ಅವ್ರು ಕಳ್ಸಿರೋದು ನಿಜಾನೇ, ತಗೊಂಡಿರೋದು ನಿಜ, ಅದು ಡಿನೇ ಮಾಡೋದಕ್ಕೆ ಡಾಕ್ಯುಮೆಂಟ್ ಇಲ್ಲ. ತಗೊಂಡಿರೋದು ನಿಜ, ಕೊಟ್ಟಿರೋದು ನಿಜ. ಆಮೇಲೆ ಅವ್ನು ಹೇಳ್ದಂಗೆ ಅಷ್ಟು ದುಡ್ಡಿಲ್ಲ. ಬಂದು ಕೂತ್ಕೊಂಡು ನನ್ನ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್. ಸುಮಾರು ಅಲ್ಲೂ ಹೈದರಾಬಾದ್ ಸೈಬರಾಬಾದ್ ಅಲ್ಲಿ ನನಗೆ ಅಪರ್ಚುನಿಟಿ. ಇದೊಂದು ಅವಕಾಶ ಕೊಡಿ ಒಂದು ಸರ್. ಬರ್ಲಿ ಸರ್, ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಓಕೆ. ಅಕ್ಬರ್ ಪಾಷಾ ಮೆಕ್ಕೆಜೋಳ ತಗೊಂಡು ದುಡ್ಡು ಕೊಡದೇ ಇರುವ ಆರೋಪ ಸಂಬಂಧಿಕರಂತೆ ಜಮೀರ್ ಅಹಮದ್ ಖಾನ್ರಿಗೆ. ಅದನ್ನು ಅವರು ಒಪ್ಕೋತಾರೆ, ಮೆಕ್ಕೆಜೋಳ ತಗೊಂಡಿರೋದು ಹೌದು, ದುಡ್ಡು ಕೊಡದೇ ಇರೋದು ಹೌದು. ಆದರೆ ರೈತರು ಹೇಳುವಷ್ಟು ದುಡ್ಡಲ್ಲ ಅಂತ ಜಮೀರ್ ಅಹಮದ್ ಖಾನ್ರೆ ಎಕ್ಸ್ಪ್ಲನೇಷನ್. ರೈತರ ಆರೋಪ 1,89,00,000 ರೂಪಾಯಿಯ ಮೆಕ್ಕೆಜೋಳ, ಅಷ್ಟಲ್ಲ ಅಂತಾರೆ ಜಮೀರ್ ಅಹಮದ್ ಖಾನ್ ಅವರು. ಮೆಕ್ಕೆಜೋಳ ಬೆಳೆದಂಥ ರೈತರನ್ನು ಖರೀದಿ ಮಾಡಿದಂಥ ಅಕ್ಬರ್ ಪಾಷಾನ ಮನೆಗೆ ಕರೆಸ್ಕೊಂಡು, ನಮ್ಮ ಮರ್ಯಾದೆ ತೆಗಿಬೇಡ, ದುಡ್ಡು ಕೊಡಯ್ಯ ಕೂತ್ಕೊಂಡು ಅಂತ ಜಮೀರ್ ಅಹಮದ್ ಖಾನ್ ಅವರೇ ಸೆಟ್ಲ್ ಮಾಡಿದರೆ ಮೆಚ್ಚಬಹುದಾಗಿತ್ತು ಇದನ್ನು. ಇದು ಬಿಡಿ. ನನಗೆ ಈಗಲೂ ಇರುವ ಅತಿ ದೊಡ್ಡ ಪ್ರಶ್ನೆ ಅಂದರೆ, ಈ ಆಡಿಯೋ ಹೆಂಗೆ ಹೊರಗೆ ಬರ್ತವೆ ಅಂತ. ಈಗ ನೋಡಿ, ವಸತಿ ಇಲಾಖೆ ವಿಷಯದಲ್ಲಿ ಏನು ಆಡಿಯೋ ಬಂತಲ್ಲ, ಆಳಂದದ ಶಾಸಕ BR ಪಾಟೀಲ್ರು ಮಾಡಿದಂಥ ಫೋನ್ ಮಾಡಿ ಸರ್ಫರಾಜ್ ಖಾನಿಗೆ ಮಾತಾಡಿದ್ದು. ಒಂದು ಆಳಂದದ ಶಾಸಕರು ಅದನ್ನ ರೆಕಾರ್ಡ್ ಮಾಡಬೇಕು, ಇಲ್ಲ ಸರ್ಫರಾಜ್ ಖಾನ್ ರೆಕಾರ್ಡ್ ಮಾಡಬೇಕು, ಇಬ್ಬರಲ್ಲಿ ಒಬ್ಬರು ಲೀಕ್ ಮಾಡ್ಬೇಕು ಅದನ್ನು. ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುವ ಪ್ರಕಾರ ಜಮೀರ್ ಅಹಮದ್ ಖಾನ್ರ PA ಲಕ್ಷ್ಮೀನಾರಾಯಣರು ಫೋನ್ ಮಾಡಿ ಕೊಡ್ತಾರೆ, ಜಗದೀಶ್ ರೆಡ್ಡಿ ಅವರಿಗೆ ಫೋನ್ ಮಾಡಿರ್ತಾರೆ. 2 ಫೋನ್ಗಳ ಮಧ್ಯದ ಸಂಭಾಷಣೆ. ಒಂದು ಜಗದೀಶ್ ರೆಡ್ಡಿ ಅವರು ಯಾರು ರೆಕಾರ್ಡ್ ಮಾಡಬೇಕು, ಇಲ್ಲ ಲಕ್ಷ್ಮೀನಾರಾಯಣ ಅವರು ರೆಕಾರ್ಡ್ ಮಾಡಬೇಕು. ಯಾರು ರೆಕಾರ್ಡ್ ಮಾಡಿದವ್ರು ಯಾರು, ಇದನ್ನು ಹೊರಗೆ ಬಿಟ್ಟವ್ರು ಯಾರು? ಸಹಜ ಕುತೂಹಲ ಅಲ್ವಾ? ಸ್ಪಷ್ಟವಾಗಿ ಗೊತ್ತಾಗತ್ತೆ. ಇನ್ಯಾರೋ ಜಗದೀಶ್ ರೆಡ್ಡಿ ಅವರು ಮಾತಾಡುವಾಗ ಎದುರಿನವ್ರು ಆಡಿಯೋ ರೆಕಾರ್ಡ್ ಮಾಡಿದ್ದಲ್ಲ ಇದು. ಹಾಗಾಗಿದ್ದರೆ ಜಮೀರ್ ಅಹಮದ್ ಖಾನ್ರ ವಾಯ್ಸ್ ರೆಕಾರ್ಡ್ ಆಗ್ತಿರಲಿಲ್ಲ. ಲಕ್ಷ್ಮೀನಾರಾಯಣ್ ಜಮೀರ್ ಅಹಮದ್ ಖಾನ್ ಮಾತಾಡುವಾಗ ಎದುರು ಕೂತ್ಕೊಂಡವ್ರು ಯಾರು ರೆಕಾರ್ಡ್ ಮಾಡಿದ್ದಲ್ಲ. ಹಾಗಾಗಿದ್ದರೆ ಜಗದೀಶ್ ರೆಡ್ಡಿ ಅವರ ಆಡಿಯೋ ರೆಕಾರ್ಡ್ ಆಗ್ತಿರಲಿಲ್ಲ. 2 ಪೈಕಿ 1 ಫೋನ್ನಲ್ಲಿ ರೆಕಾರ್ಡ್ ಆಗಿದೆ, ಆಡಿಯೋ ಹೊರಗೆ ಬಂದಿದೆ. ಯಾರು ಬಿಟ್ಟರು ಆಡಿಯೋ? ಕುತೂಹಲ ಇರೋದು ಅದು. ಅದರ ಜೊತೆಗೆ 1,89,00,000 ಜನ ಬೆವರನ್ನು, ರೈತರು ಬೆವರನ್ನು ನೀರಿನ ಥರ ಹರಿಸಿ ಬೆಳೆಸಿರ್ತಾರೆ ಮೆಕ್ಕೆಜೋಳನ. ಯಾವನೋ ತಗೊಂಡೋಗಿ ದುಡ್ಡು ಕೊಡಲಿಲ್ಲ ಅಂದರೆ ನೇಣಕಬೇಕ. ಕಾಂಗ್ರೆಸ್ ಮುಖಂಡ, ಸ್ಥಳೀಯ ಕಾಂಗ್ರೆಸ್ ಮುಖಂಡ ರಾಮಕೃಷ್ಣ ಅವರು ಹೇಳ್ತಾರೆ, ಅವ್ರಿಗೆ ಬರಬೇಕು ದುಡ್ಡು, ತುಂಬ ದುಡ್ಡು ಬರಬೇಕು ಅವ್ರಿಗೆ. ನಾನು ಕಾಂಗ್ರೆಸ್ ಕಾರ್ಯಕರ್ತ, ಸಿದ್ದರಾಮಯ್ಯನವರೇ ನಮ್ಮ ಮನೆಗೆ ಬಂದಿದ್ದಾರೆ. ಸಚಿವರಾಗಿದ್ದು ವಂಚಕರ ಪರ ನಿಲ್ಲೋದಕ್ಕ ಜಮೀರ್ ಅಹಮದ್ ಅವರು ಅಂತ. ಜಮೀರ್ ಅಹಮದ್ ಮಿನಿಸ್ಟರ್ ಆಗಿದ್ದು ಈ ವಂಚಕರ ಪರ ನಿಂತ್ಕೊಳ್ಳೋದಕ್ಕ. ನಮಗೆ ನ್ಯಾಯ ಸಿಗದೆ ಹೋದರೆ ನಿಮ್ಮ ಮನೆಗೆ ಬಂದು ಮುತ್ತಿಗೆ ಹಾಕ್ತೀವಿ, ನಿಮ್ಮ ಮನೆ ಹತ್ರ ಕುಟುಂಬ ಸಮೇತರಾಗಿ ಬಂದು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂದರು ರಾಮಕೃಷ್ಣ, ಕಾಂಗ್ರೆಸ್ ಮುಖಂಡ. ಕೇಳಿಸ್ಕೊಳ್ಳಿ. ಯಾವುದೇ ಆಗಲಿ, ಇಷ್ಟು ವರ್ಷದಿಂದ ನಮ್ಮದು ಒಂದು ರೈತ 100 ರೂಪಾಯಿ ನಮ್ಮದು ತಿಂದಿದ್ದಾರೆ ಅಂತ ಒಂದು ಪ್ರೂಫ್ ಮಾಡಿಸಿ ನಾನು ನಿಮಗೆ ಏನಾದರೂ ಶರಣಾಗಕ್ಕೆ ರೆಡಿ ಇದ್ದೀನಿ. ಆದರೆ ಅಕ್ಬರ್ ನಾಸೀರ್ ಸದಾಮ್
ಅವರು ಮೂಲತಃ ಚಿಕ್ಕಬಳ್ಳಾಪುರದವರು. ಅವರು 30 ವರ್ಷ ಹಿಂದ್ಗಡೆನೇ ಹೋಗಿ ಇದರಲ್ಲಿ ಸೆಟ್ಲ್ ಆಗ್ತಾರೆ ಹೈದರಾಬಾದಲ್ಲಿ. ಅವರು 10 ಮೂಟೆ 20 ಮೂಟೆ ತಗೊಂಡು ಬುರ್ಗ್ ಮಾಡ್ಕೊಂಡು ಇರೋ ಅಂಥವ್ರು ಏನು ಮಾಡ್ತಾರೆ, ಈ ಪಾಪ್ಕಾರ್ನ್ ಲೋಡ್ಗಳಗಟ್ಟಲೆ ತರಿಸ್ಕೊಂಡು ನಮ್ಮ ಹತ್ರ ತರಿಸ್ಕೊಂಡು ದುಡ್ಡು ಕೊಡೋದು ತಗೊಳ್ಳೋದು ನೀಟಾಗಿ ವ್ಯವಹಾರ ಮಾಡ್ಕೊಂಡು ಹೋಗ್ತಾರೆ ಸರ್. ಇನ್ನೇನು ಆಗಲ್ಲ ಬಿಡಿ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿತ್ತು ಸರ್. ತಿರುಗಾಡಿ 2 ತಿಂಗಳಿಂದ ಹಿಂಸೆ ಬಿದ್ದಿದ್ದೀವಿ ಸರ್. ಅವ್ರನ್ನ ಕೇಳಿಕೊಂಡು ಹಿಡಿಯೋಕ್ಕೆ ಆಗಲಿಲ್ಲ. 5 ಜನ ಇರ್ತಾರೆ ಸರ್ ಅವನ ಸುತ್ತಲೂ, ಇವರಿಬ್ಬರು ಹೋಗಿರ್ತಾರೆ, ಭಯ ಆಗ್ತಾರೆ ಇವ್ರಿಗೆ ಹಿಡಿಯೋಕ್ಕೆ. ಮತ್ತು ಅಲ್ಲಿ ಲೋಕಲ್ ಪೊಲೀಸ್ ಅವ್ರನ್ನ 4 ಜನ ತಗೊಂಡು ಹಿಡಿತಾರೆ ಸರ್. ಅವ್ರು ಹಿಡ್ಕೊಂಡು ಬರ್ತಾನೆ, ಅವನು ಪೊಲೀಸ್ ಅವ್ರನ್ನೇ ಹೊಡಿತಾನೆ ಸರ್. ಅವನು ಹಿಡಿದ ತಕ್ಷಣ ತಳ್ಳಿಬಿಟ್ಟು ಪಾಪ ಅವ್ರಿಗೆ ಒಬ್ಬ ಮೋಹನ್ ಅಂತ ಪೊಲೀಸು ಇಲ್ಲೇ ಇವತ್ತು ಭುಜ ನೋವು ಅಂತ ಪ್ಲಾಸ್ಟರ್ ಹಾಕ್ಕೊಂಡಿದ್ದಾರೆ ಸರ್. ದೊಡ್ಡ ಲಾಯರ್, ಮುಸ್ಲಿಂ ಲಾಯರ್ಗಳು ಎಲ್ಲ ಇಲ್ಲೇ ಬರ್ತಾರೆ. ನಾವು ಒಬ್ಬರು ಲಾಯರ್ ಇಲ್ಲ, ಏನೂ ಇಲ್ಲ. ಇವನಿಗೆ ದೊಡ್ಡ ಅವ್ರು ಇಂಪ್ಲೂಯೆನ್ಸ್ ಇದ್ದಾರೆ ಅಂತ ಆವಾಗ ಗೊತ್ತಾಗಿದೆ ಸರ್. ನಮಗಿಲ್ಲ ಇವನು ಇಷ್ಟು ಮಾಡ್ತಾನೆ, ಇಂಪ್ಲೂಯೆನ್ಸ್ ಇದೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಆವಾಗ ನೋಡ್ತೀವಿ ಅವನು ಸಬ್ ಇನ್ಸ್ಪೆಕ್ಟ್ರು ಒಳಗಡೆ ಕೂರಿಸ್ಕೊಂಡು ಕೇಳ್ತಾರೆ, ಏನಪ್ಪ ಅಂತ. ಸರ್ ಅವ್ರ ದುಡ್ಡು ನಾವು ಸೆಟ್ಲ್ಮೆಂಟ್ ಮಾಡ್ತೀವಿ, ನನಗೆ ಫೋನ್ ಮಾಡಿಕೊಡಿ ನಮ್ಮ ಅಕ್ಕಗೆ ಅಂತಾರೆ ಸರ್. ಫೋನ್ ಮಾಡಿ ಔಟ್ ಸ್ಪೀಕರಲ್ಲಿ ಇಕ್ತಾರೆ ಸರ್ ಪೊಲೀಸವರು. ಅವ್ರ ಅಕ್ಕ ಅವರೆಲ್ಲ ಏನು ಹೇಳ್ತಾರೆ, ಸರ್ ಅವ್ರ ದುಡ್ಡು ಕೊಡೋದಿದೆ, 50 ಲಕ್ಷ ಕ್ಯಾಶು, ಚೆಕ್ ತಗೊಂಡು ಬರ್ತಾಯಿದ್ದೀವಿ, ನಿಮ್ಮ ಮುಂದೆನೇ ಸೆಟ್ಲ್ಮೆಂಟ್ ಮಾಡ್ತೀವಿ, ನಮ್ಮ ಹುಡುಗನ ಏನು ಮಾಡಬೇಡಿ ಅಂತ ಹೇಳ್ತಾರೆ ಸರ್. ಇವರು ಅಷ್ಟೊತ್ತಿಗೆ ಜಮೀರ್ ಅಹ್ಮದ್ದು ಫೋನ್ ಬರ್ತಾಯಿದೆ ಸರ್ ನಮ್ಮ PSIಗೆ. ಇವರು ಸೈಲೆಂಟ್ ಸುಸ್ತಾಗ್ಬಿಟ್ರು. ದೊಡ್ಡ ಅವ್ರದ್ದು ಫೋನ್ ಬರ್ತಾಯಿದೆ, ನಾನೇನು ಮಾಡೋಕ್ಕಾಗಲ್ಲ ಕಿಟ್ಟಿ, ಜಮೀರ್ ಅವ್ರದ್ದು ಫೋನ್ ಮಾಡಿದೆ, ಬಂದಿದೆ ಅಂದ ತಕ್ಷಣ ನಮಗೆ ಸುಸ್ತಾಗ್ಬಿಡ್ತು ಸರ್. ನಿರುತ್ಸಾಹ ಆಗೋಯ್ತು. ನಮ್ಮ ಬರೋ ದುಡ್ಡು, ರೈತರು ಕೊಡೋ ದುಡ್ಡು ಬರ್ತಾಯಿದ್ದು, ಇವ್ರು ಈ ಥರ ಮಾಡಿದಾರಲ್ಲ ಅಂತ ನಮ್ಗೆ ತುಂಬ ನೋವಾಗ್ಬಿಡ್ತು ಸರ್. ನೋವಾಗಿ ಏನಾಯಿತು, ಬಿಟ್ಬಿಟ್ಟು ಸರ್ ಅವನು. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.